ಶೃಂಗೇರಿಯ ಕೌಂಟಿಂಗ್ ಏನು ರಿಸಲ್ಟ್ ಬಂದಿದೆ, ಅದು BJP ಪರವಾಗಿ 52 ಓಟುಗಳು, ಪೋಸ್ಟಲ್ ಓಟ್ ಏನಿತ್ತು 52 ಓಟುಗಳು BJP ಪರವಾಗಿ ಹೆಚ್ಚು ಲೀಡ್ ಬಂದಿರೋವಂಥದ್ದು ನನಗಿರೋಂಥ ಮಾಹಿತಿ. ಈಗಾಗಲೇ ಗೌರವಾನ್ವಿತ ನ್ಯಾಯಾಲಯ ಡೈರೆಕ್ಷನ್ ಕೊಟ್ಟಿದ್ದಾರೆ, ಕೌಂಟಿಂಗಲ್ಲಿ ಯಾರ್ದು ಜಾಸ್ತಿ ಬರುತ್ತೋ ಆ ರಿಸಲ್ಟನ್ನು ಅನೌನ್ಸ್ ಮಾಡಬೇಕು ಅಂತ. ಜಡ್ಜ್ಮೆಂಟಲ್ಲೇ ಕ್ಲಿಯರ್ ಆಗಿದೆ. ಜಡ್ಜ್ಮೆಂಟಲ್ಲಿ ನಾನೀಗ ರಾಜ್ಯ ಚುನಾವಣಾ ಆಯೋಗಕ್ಕೆ ಫೋನ್ ಮಾಡಿದ್ದೆ. ಫೋನ್ ಮಾಡಿ ಇಮಿಡಿಯೇಟಾಗಿ ಕೋರ್ಟ್ ಆದೇಶವನ್ನು ಪಾಲನೆ ಮಾಡಿ ಅಂತ ಹೇಳಿದೆ. ಅದಕ್ಕೆ ಅವರು ಸಬೂಬು ಹೇಳ್ತಾ ಇದ್ರು, ನಾವು ಹೈಕೋರ್ಟ್ಗೆ ನಾವು ಮತ್ತೆ ಇದನ್ನು ಸಬ್ಮಿಟ್ ಮಾಡ್ತೀರಿ ಅಂತ. ಬಟ್ ಆ ಥರ ಎಲ್ಲೂ ಇಲ್ಲ. ಕೋರ್ಟ್ ಕ್ಲಿಯರಾಗಿ ಹೇಳಿದೆ, ರಿಸಲ್ಟ್ ಏನು ಬರುತ್ತೋ ಅದನ್ನು ನೀವು ಅನೌನ್ಸ್ ಮಾಡಬೇಕು ಅಂತ. ಆದರೆ ಕಾಂಗ್ರೆಸ್ ಪಾರ್ಟಿಯವರು ರಿಟರ್ನಿಂಗ್ ಆಫೀಸರ್ ಮೇಲೆ ಒತ್ತಡ ಹಾಕಿ ರಿಸಲ್ಟನ್ನು ಅನೌನ್ಸ್ ಮಾಡದೆ ಪೆಂಡಿಂಗ್ ಇಟ್ಟಿರೋದು ನ್ಯಾಯಾಲಯದ ಆದೇಶಕ್ಕೆ ಅಗೌರವ ಮಾಡಿದ್ದಾರೆ. ಅವರು ನ್ಯಾಯಾಲಯದ ಆದೇಶಕ್ಕೆ ಅಗೌರವ ಮಾಡೋ ಮುಖಾಂತರ ರಾಜಕೀಯ ಒತ್ತಡವನ್ನು ಹಾಕಿ ಇವತ್ತು ಪೆಂಡಿಂಗ್ ಇಡಿಸಿರುವಂಥದ್ದು. ಇದು ರಾಜ್ಯದ ಜನತೆಗೆ ದ್ರೋಹ ಬಗ್ದಂಥ ಸರ್ಕಾರ. ಇದು ವೋಟ್ ಚೋರಿ ಅಂತ ರಾಹುಲ್ ಗಾಂಧಿ ಬಾಯ್ ಪಡ್ಕೊಂಡಿದ್ಯಾ? ನಾನು ರಾಹುಲ್ ಗಾಂಧಿಯನ್ನು ಕೇಳ್ತಿದ್ದೀನಿ, ಎಲ್ಲಿದ್ಯಪ್ಪ ರಾಹುಲ್ ಗಾಂಧಿ, ಎಲ್ಲಿದ್ಯಾ? ವೇರ್ ಆರ್ ಯು? ವೋಟ್ ಚೋರಿ ಯಾರು ಮಾಡಿದ್ದಾರೆ ಅಂತ ಅರ್ಥ ಆಯ್ತಾ? ಈಗ ವೋಟ್ ಚೋರಿ ಹೆಂಗೆ ಎಲೆಕ್ಷನ್ ರಿಸಲ್ಟು ಇಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಫೇವರ್ ಆಗ್ತಾ ಇದೆ ಅಂತ ಗೊತ್ತಾದ ತಕ್ಷಣನೇ ಅಧಿಕಾರಿಗಳೆಲ್ಲ ಉಲ್ಟಾ ಹೊಟ್ಟಿದ್ದಾರೆ. ನಾರ್ಮಲಿ ಏನು ಪೋಸ್ಟಲ್ ವೋಟ್ಸ್ ಇದೆ, ನನಗೆ ಗೊತ್ತಿರೋ ಪ್ರಕಾರ ನನ್ನನ್ನು ಕೂಡ ರಾಜ್ಯದ ಜನ, ಪದ್ಮನಾಭನಗರ ಮತ್ತು ಉತ್ತರಳ್ಳಿ ಕ್ಷೇತ್ರದ ಜನ ನನ್ನನ್ನು ಕೂಡ 7 ಬಾರಿ ಗೆಲ್ಲಿಸಿದ್ದಾರೆ. ಪ್ರತಿ ಬಾರಿನೂ ಕೂಡ ಪೋಸ್ಟಲ್ ವೋಟು ಮೊದಲು ಕೌಂಟ್ ಮಾಡ್ತಾರೆ. ಆಮೇಲೆ ಉಳಿದಂಥ ವೋಟುಗಳು EME ಏನು ಬಂದಿದೆ, ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷನ್ದು, ಅದನ್ನು ಓಪನ್ ಮಾಡಿ ಅದನ್ನು ಕೌಂಟ್ ಮಾಡೋದು. ಇದು ಪದ್ಧತಿ, ಇದು ನ್ಯಾಚುರಲ್ ಆಗಿ ಮಾಡ್ತಾರೆ. ಆದರೆ ಇಲ್ಲಿ ಶೃಂಗೇರಿಯಲ್ಲಿ ನಮ್ಮ ಅಭ್ಯರ್ಥಿ ಜೀವರಾಜ್ ಇದ್ದಿದ್ದು, ಇಲ್ಲಿ ಆಮೇಲೆ ಲಾಸ್ಟಲ್ಲಿ ಕೌಂಟ್ ಮಾಡ್ತಾರೆ. ಅಷ್ಟೊತ್ತಿಗೆ ಕರ್ನಾಟಕದ ರಿಸಲ್ಟ್ ಎಲ್ಲ ಕಾಂಗ್ರೆಸ್ ಪರವಾಗಿ ಬಂದಿದೆ ಅಂತ ಗೊತ್ತಾದ ತಕ್ಷಣ ಎಲ್ಲ ಉಲ್ಟಾ ಪಲ್ಟಾ ಮಾಡಿಬಿಡ್ತಾರೆ. ನಾವು ಕೋರ್ಟ್ ಮೆಟ್ಲೆತ್ತಿದ್ರಿ, ಕೋರ್ಟು ಆದೇಶ ಮಾಡಿತ್ತು. ನಮ್ಮ ಅಡ್ವೊಕೇಟ್ ಶ್ಯಾಮ್ ಸುಂದರ್ ಅವರು, ಹೈಕೋರ್ಟಿನ ಲಾಯರು ಶ್ಯಾಮ್ ಸುಂದರ್ ಅವರು, ಅವ್ರ ಜೊತೆ ನಮ್ಮ ಫೋನಲ್ಲಿ ಮಾತಾಡಿದ್ದೀನಿ. ನಮ್ಮ ಪ್ರಹ್ಲಾದ್ ಜೋಶಿ ಅವ್ರ ಜೊತೆನೂ ನಾನು ಮಾತಾಡಿದ್ದೀನಿ. ಇದು ರಾಜ್ಯ ಸರ್ಕಾರ ಈ ರಿಸಲ್ಟನ್ನು ಪೆಂಡಿಂಗ್ ಇಟ್ಟಿರುವಂಥದ್ದು. ಇದು ರಾಜಕೀಯದ ದುರುಪಯೋಗ, ನೇರವಾಗಿ ರಾಜಕೀಯದ ದುರುಪಯೋಗ. ಒತ್ತಡವನ್ನು ಹಾಕಿ ಇದು ಪೆಂಡಿಂಗ್ ಇಟ್ಟಿದ್ದಾರೆ. ಕೂಡಲೇ ಯಾರು ರಿಟರ್ನಿಂಗ್ ಆಫೀಸರ್ ಇದ್ದಾರೆ, ಕೋರ್ಟ್ ಆದೇಶದ ಪ್ರಕಾರ ಇಮಿಡಿಯೇಟಾಗಿ ಅವರು ಈ ಒಂದು ರಿಸಲ್ಟನ್ನು ಅನೌನ್ಸ್ ಮಾಡಬೇಕು ಅನ್ನೋ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.